ಸರ್ವ ಮಹಾತ್ಮವೃಂದಕ್ಕೂ ಕೂಡ ಶ್ರೇಷ್ಠಾಷ್ಟಾಂಗ ಪ್ರಣಾಮವನ್ನು ಸಲ್ಲಿಸಿ, ಆತ್ಮೀಯರಿ, ಅವ್ಯಾಹತವಾಗಿ ನಡೆದುಕೊಂಡು ಬಂದಿರತಕ್ಕಂಥ ವೇದಾಂತ ಪರಿಷತ್ತಿನ 42ನೇ ವರ್ಷದ 4ನೇ ದಿನದ ಬೆಳಗಿನ ಕಾರ್ಯಕ್ರಮ ಈಗ ಪ್ರಾರಂಭ ಆಗ್ತಾ ಇದೆ. ಈಗ ಒಂದು ವಿಷಯವನ್ನು ಆಧಾರವಾಗಿಟ್ಟುಕೊಂಡು ಶ್ರೀಮನ್ ನಿಜಗುಣ ಶಿವರಿಂದ ರಚಿತವಾದ ಕೈವಲ್ಯ ಪದ್ಧತಿಯ ಗ್ರಂಥದ ಒಂದು ಸ್ತುತಿಯನ್ನು ಪರಬ್ರಹ್ಮ ದರಿವಿನಿಂದ ಉರಿ ಜಾಣ್ಮೆ ಉಂಟೆ ಈ ಸೂತ್ರದ ಮೇಲೆ ಸರ್ವ ಮಹಾತ್ಮರು ತಮ್ಮ ಉಪದೇಶಾಮೃತವನ್ನು ನೀಡಲಿದ್ದಾರೆ. ಪ್ರಪ್ರಥಮವಾಗಿ ಪ್ರಾರಂಭ ಮಾಡತಕ್ಕಂಥವರು ಲಿಂಗಾನಂದ ಮಹಾಸ್ವಾಮಿಗಳು, ಶ್ರೀ ಸಿದ್ಧಾರೂಢ ಮಠ ಸವಟಗಿ ಪೂಜ್ಯರು ತಮ್ಮ ಉಪದೇಶಾಮೃತವನ್ನು 10 ನಿಮಿಷಗಳ ಪರ್ಯಂತರವಾಗಿ ನೀಡಬೇಕಾಗಿ ಅವರಲ್ಲಿ ಪ್ರಾರ್ಥನೆ. ಹರ ಓಂ ಗಣಪತಿ ಶಾರದಾ ಗುರುಭ್ಯೋ ನಮಃ. ಓಂ ಮಂಗಲಂ ಗುರುದೇವಾಯ ಮಹನೀಯ ಗುಣಾತ್ಮನೆ ಸರ್ವಲೋಕ ಶರಣ್ಯಾಯ ಸಾಧುರೂಪಾಯ ಮಂಗಲಂ. ಓಂ ಸಿದ್ಧ ಸದ್ಗುರು ಪಾದಾಬ್ಜಂ ಜನನಿ ಜನಕೌಸ್ತತಃ ತತ್ವೋಪದೇಶಕರ್ತಾರಂ ನತ್ವಾ ಭಕ್ತಿ ಪುರಸ್ಸರಂ. ಜೈ ಮಂಗಲಂ ಜೈ ನಮಃ ಪಾರ್ವತಿ ಪತೆ ಹರ 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 ಮಹಾದೇವ. ಜಗದ್ಗುರು ಚನ್ನವರಸವೇಂದ್ರ ಸ್ವಾಮಿ ಮಹಾರಾಜ್ ಕಿ, ಜಗದ್ಗುರು ಸಿದ್ಧಾರೂಢ ಸ್ವಾಮಿ ಮಹಾರಾಜ್ ಕಿ, ಜಗದ್ಗುರು ಶಿವಾನಂದ ಭಾರತಿ ಸ್ವಾಮಿ ಮಹಾರಾಜ್ ಕಿ, ಬಗಲಾಂಬಾ ಮಾತಾ ಕಿ, सकल साधु संत महाराज की जय. जय मंगलम जय नमः पार्वती पते हर 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 महादेव. अद्वैत सार्वभौम ಪ್ರಾತಸ್ಮರಣೀಯ ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮೀಜಿಯವರ ಪಾದಾರವಿಂದಗಳಲ್ಲಿ ಶತಶಿರವಾಗಿ, ಕ್ಷೇತ್ರಾದಿ ದೇವತೆ ಜಗದ್ಗುರು ಚನ್ನವರಸವೇಂದ್ರ ಮಹಾಸ್ವಾಮೀಜಿಯವರ ಪಾದಕಮಲಗಳಿಗೂ ಅನೇಕ ಶಿರಸಾಷ್ಟಾಂಗ ಪ್ರಣಾಮಗಳನ್ನು ಮಾಡಿ, ಇವತ್ತಿನ ಈ ಬ್ರಹ್ಮ ಸಭೆಗೆ ದಿವ್ಯ ಸಾನ್ನಿಧ್ಯ ಸ್ಥಾನದಲ್ಲಿ ವಿರಾಜಮಾನರಾಗಿರುವ ಪಂಚಮಠಾಧೀಶರು, ಸಂಚಿತ ಕರ್ಮ ನಿವಾರಕರು, ಇಂಚಲದ ಪುರವಾಸಿ ಪರಮ ಪೂಜ್ಯರು, ಶ್ರೋತ್ರಿಯ ಬ್ರಹ್ಮನಿಷ್ಠ ಜಗದ್ಗುರು ಶಿವಾನಂದ ಭಾರತಿ ಮಹಾಸ್ವಾಮೀಜಿಯವರ ಚರಣಾರವಿಂದಗಳಲ್ಲಿ ತ್ರಿಕರ್ಣಪೂರ್ವಕವಾಗಿ ನಮಸ್ಕರಿಸಿ, ಬ್ರಹ್ಮ ವೇದಿಕೆ ಮೇಲೆ ಆಸೀನರಾಗಿರುವ ಸರ್ವ ಮಹಾತ್ಮರ ಮಾತಾಜಿಯವರಿಗೂ ನಮಸ್ಕರಿಸಿ, ಸತ್ಸಂಗದಲ್ಲಿ ಪಾಲ್ಗೊಂಡಿರುವ ನಿಮ್ಮೆಲ್ಲರಿಗೂ ಶರಣು ಶರಣಾರ್ಥಿಗಳು. ಅಧಿಕರಣವಾಗಿಟ್ಟುಕೊಂಡು ವಿಚಾರ ಲೋಕಹಿತ ಚಿಂತಕರಾದ ಶ್ರೀಮನ್ನಿಜಗುಣ ಶಿವಯೋಗಿಗಳಿಂದ ವಿರಚಿತವಾದ ಕೈವಲ್ಯ ಪದ್ಧತಿಯ ನೀತಿಕ್ರಿಯಾ ಸ್ಥಳದ ಪ್ರಥಮ ಪದ್ಯದ ಒಂದು ಚರಣವನ್ನು ಆಧಾರವಾಗಿಟ್ಟುಕೊಂಡಿದ್ದಾರೆ. ಅದು ಏನು ಅಂತ ವಿಚಾರ ಮಾಡಿದಾಗ, ಪರಬ್ರಹ್ಮದರಿವಿನಿಂದುರೇ ಜಾಣ್ಮೆ ಉಂಟೆ ಅಂತ. ಮನುಷ್ಯನಾಗಿ ಹುಟ್ಟಿ ಬಂದ ಮೇಲೆ ಏನು ತಿಳಿಬೇಕು ಈ ಲೋಕಕ್ಕೆ ಬಂದು ಅಂತ ವಿಚಾರ ಮಾಡಿದಾಗ, ಪರಮಾತ್ಮನನ್ನು ತಿಳಿಯುವುದು ಅಂತ. ತಿಳಿಯಾಕ ಈ ಮಾನವ ಜನ್ಮ ಬಂದಿದೆ. ಮನುಜ ಕುಲದ ಜನನದ ಲಾಭವಾವುದು ಆಣಾರೆಂದು ತಿಳಿಯುವುದು ಅಂತ ನಿಜಗುಣ ಶಿವಯೋಗಿಗಳು ಪ್ರಶ್ನೋತ್ತರ ಮಾಡಿದ್ದಾರೆ. ಇಲ್ಲಿ ಏನೊಂದು ವಿಚಾರ ಮಾಡಿದಾಗ, ಮಾನವನಾಗಿ ಹುಟ್ಟಿ ಬಂದ ಮೇಲೆ ಯಾವುದನ್ನು ತಿಳಿಬೇಕು ಅಂತ ವಿಚಾರ ಮಾಡಿದಾಗ, ಪರಬ್ರಹ್ಮ ವಸ್ತುವನ್ನು ಅದನ್ನು ಸಾಕ್ಷಾತ್ಕಾರ ಮಾಡಿಕೊಳ್ಳೋದು ಅಥವಾ ಅದನ್ನು ತಿಳಿಯೋದು
ಅದನ್ನು ತಿಳಿಯಾಕ ಈ ಮನುಷ್ಯ ಜನ್ಮ ಬಂದಿದೆ. ಏನಿರ್ದದೋಡೇನು ನಿಜ ಬೋಧ ಒಂದಿಲ್ಲದಿರೆ ಕಾನನ ಬೆಳೆದಿಂಗಳಂತೆ ನಿಷ್ಫಲವು ಅಂತ ಅನೇಕ ಮಹಾತ್ಮರು ನಮ್ಮನ್ನು ಎಚ್ಚರವನ್ನು ಮಾಡಿದ್ದಾರೆ. ಮನುಷ್ಯನಿಗೆ ಏನಿದ್ರಾರೆ ಏನು, ಎಲ್ಲ ವಸ್ತುಗಳಿದ್ರೂ ಕೂಡ, ಸಕಲ ಶ್ರೀಮಂತಿಗಿದ್ರು ಕೂಡ, ಎಲ್ಲ ಭೋಗ ಪದಾರ್ಥಗಳಿದ್ರು ಕೂಡ, ಮನುಷ್ಯನಿಗೆ ಒಂದು ರೋಗ ಇತ್ತು ಅಂದ್ರೆ ಅವ್ ಏನಾಕತಿ, ಏನಿದ್ರಾರೆ ಏನಂತ ನಾವು ಅಂತೇವಲ್ಲ, ಹಂಗೆ ಮಾನವರಾಗಿ ಹುಟ್ಟಿ ಬಂದ ಮೇಲೆ ಎಲ್ಲ ವಸ್ತುಗಳು ಅದಾವ ಕರೆ ಇದ್ರೂ ಏನು ಪ್ರಯೋಜನ ಇಲ್ಲ ನಿನ್ನ ಜ್ಞಾನವಿಲ್ಲದನಕ್ಕ. ಅಟ್ಟುನ್ನಬಾರದ ಗಡಿಗೆ ಮನೆಯೊಳಗಿದ್ದರೇನು ಫಲ, ಹುಟ್ಟಬಾರದ ಬೀಜ ದರೆಯೊಳಗಿದ್ದರೇನು ಫಲ. ಚನ್ನ ಮಲ್ಲಿಕಾರ್ಜುನ ಅರಿಯದ ಮನುಜರು ಸಗನಕ್ಕೆ ಸಾಸಿರ ಹುಳ ಹುಟ್ಟಿ ಸತ್ತಂತೆ ದೇವ. ಅಕ್ಕ ಮಾದೇವಿ ನಮ್ಮೆಲ್ಲರನ್ನು ಎಚ್ಚರ ಮಾಡುತ್ತಾಳೆ. ಅಟ್ಟುನ್ನಬಾರದ ಗಡಿಗೆ ಮನೆಯೊಳಗಿದ್ದರೇನು ಫಲ. 12ನೇ ಶತಮಾನದಲ್ಲಿ ಮಣ್ಣಿನ ಪಾತ್ರೆಯಲ್ಲಿ ಅಡಿಗೆ ಮಾಡ್ತಾ ಇದ್ರು. ಈಗೆಲ್ಲ ಸ್ಟೀಲ್ ಜಗತ್ತಿರುತ್ತದೆ. ಅವಾಗ ಮಣ್ಣಿನ ಪಾತ್ರೆ ಒಂದರ ಮೇಲೆ ಒಂದು ಇಡ್ತಾ ಇದ್ರು ಮನ್ಯಾಗ. ಒಂದು ಪಾತ್ರೆ ತೆಗೆದುಕೊಂಡು ಅನ್ನ ಮಾಡಬೇಕು ಅಂತ ತಿಳಿದು ಅಕ್ಕ ಮಾದೇವಿ ಒಂದು ಪಾತ್ರೆ ತೆಗೆದುಕೊಂಡು ನೋಡುತ್ತಾಳೆ, ಅದು ತೂತಾಗಿತ್ತು. ಅವಾಗ ಒಂದು ಮಾತನ್ಲಕ್ಕಿ, ಅಟ್ಟುನ್ನಬಾರದ ಗಡಿಗೆ ಮನೆಯೊಳಗಿದ್ದರೇನು ಫಲ. ಅಡಿಗೆ ಮಾಡ್ಲಿಕ್ಕ ಬಾರದಂತ ಈ ಪಾತ್ರೆ ನಮ್ಮ ಮನ್ಯಾಗ ಎಷ್ಟು ದಿವಸ ಇದ್ರು ಕೂಡ ಅದು ವ್ಯರ್ಥ ಅಂತ ಬರ್ಯಾವ ಅಲ್ಲೇ ಇದ್ದ ಬರ್ಕೊಂಡ್ ಬಿಟ್ಟ ಅದನ್ನು. ಸಾಯಂಕಾಲ ವಾಕಿಂಗ್ ಹೋಗಿದ್ಲು. ಒಬ್ಬ ರೈತ ಬೀಜ ಬಿತ್ತಿ ಬಂದಿದ್ದ ಭೂಮಿ ಮೇಲೆ, ಒಂದು ಮೊಳಕೆ ಬಂದಿರ್ತಲ್ಲ ಅವು. ಅವಾಗ ಒಂದು ಮಾತನ್ನ ಅಕ್ಕ ಮಾದೇವಿ, ಹುಟ್ಟಬಾರದ ಬೀಜ ದರೆಯೊಳಗಿದ್ದಾರೆ ಏನೋ ಫಲ. ಹುಟ್ಟಬಾರದಂತ ಈ ಬೀಜ ಈ ಭೂಮಿ ಮೇಲೆ ಎಷ್ಟು ದಿವಸ ಇದ್ರೂ ಕೂಡ ಅದು ವ್ಯರ್ಥ. ಅದರಂತೆ ಚನ್ನ ಮಲ್ಲಿಕಾರ್ಜುನ ಅರಿಯದ ಮನುಜರು ಮಾನವರಾಗಿ ಹುಟ್ಟಿ ಬಂದ ಮೇಲೆ ಶ್ರೇಷ್ಠವಾದಂಥ ಪರಮಾತ್ಮನ ಜ್ಞಾನ ನಾವು ಮಾಡಿಕೊಳ್ಳದಿದ್ದರೆ ಸಗನಕ್ಕೆ ಹುಳ ಹುಟ್ಟಿ ಸತ್ತಂತೆ ದೇವ. ಸಗಣಿಯಲ್ಲಿ ಹುಳ ಹುಟ್ಟಿರ್ತಾವು, ಅವು ಎಲ್ಲಿ ಬೆಳಿತಾವ ಅಂದ್ರೆ ಅಲ್ಲೇ ಬೆಳೆದು ಏನು ತಿಂತಾವ ಅದನ್ನ ತಿಂದು ಒಂದು ಸಂಘ ಸತ್ತು ಹೋಗುತ್ತವೆಯೋ ಅದರಂತೆ ಮಾನವರಾಗಿ ಹುಟ್ಟಿ ಬಂದ ಮೇಲೆ ಶ್ರೇಷ್ಠವಾದಂಥ ಪರಮಾತ್ಮನ ಜ್ಞಾನ ನಾವು ಮಾಡಿಕೊಳ್ಳದಿದ್ದರೆ ಅದಕ್ಕೆ ಜ್ಞಾನೇನ ಹೀನ ಪಶುಭಿ ಸಮಾನ ಅಂತ ನೀತಿಕಾರ ಬಹಳ ಚೆನ್ನಾಗಿ ಹೇಳಿದ್ದಾನೆ. ಮನುಷ್ಯನಾಗಿ ಹುಟ್ಟಿ ಬಂದ ಮೇಲೆ ಅಂತ ಶ್ರೇಷ್ಠವಾದಂಥ ಬ್ರಹ್ಮಜ್ಞಾನ ನೀನು ಪಡೆದುಕೊಳ್ಳು. ತೋರದಯ್ಯ ಸುಖ ತೋರದಯ್ಯ ಬೇರೆ ಬೇರೆ ಭಾವಿಸಿ ಬ್ರಹ್ಮಜ್ಞಾನ ಒಂದಿಲ್ಲದವನಿಗೆ ನಿರ್ಗುಣ ಸುಖ ತೋರಬೇಕಾದ ಶ್ರೇಷ್ಠವಾದಂಥ ಬ್ರಹ್ಮಜ್ಞಾನ ಸಂಪಾದನೆ ಮಾಡು. ಎಲ್ಲ ಸಂಪತ್ತಿಗಿಂತ ಶ್ರೇಷ್ಠವಾದಂಥ ಸಂಪತ್ತು ಯಾವುದನ್ನು ವಿಚಾರ ಮಾಡಿದಾಗ ಆ ಶ್ರೇಷ್ಠವಾದಂಥ ವಿದ್ಯಾ ಸಂಪತ್ತು ಅದು ನಮ್ಮನ್ನು ಕೈ ಬಿಟ್ಟು ಹೋಗಲಾರದು. ಅದನ್ನು ನಾವು ಅಲಂಕರಿಸಿ ಯಾರು ನಮ್ಮಂತ ಶ್ರೀಮಂತರು ಈ ಜಗತ್ತಿನಾಗ ಯಾರಿಲ್ಲ. ಅದಕ್ಕೆ ನೈಜ್ಞಾನೇನ ಸದೃಶಂ ಪವಿತ್ರಮಯ ವಿದ್ಯೆ. ಸರಿ ಸಮಾನವಾದಂಥ ವಸ್ತು ಈ 3 ಲೋಕಗಳು ಯಾವುದಿಲ್ಲ. ಅದನ್ನು ಪಡ್ಕೊಳ್ಳಾಕ ಈ ಮಾನವ ಜನ್ಮ ಬಂದಿದೆ. ಅದಕ್ಕೆ ಆಗುವುದು ಪ್ರಪಂಚ, ಮಾಡುವುದು ಪರಮಾತ್ಮ, ತಿಳಿಯುವುದು ವೇದಾಂತ. ಏನು ಆಗ್ಬೇಕಾಗಿದ್ದು ಪ್ರಾರಬ್ಧ ಕರ್ಮ ಕರ್ಮವಾಗಿ ಪ್ರಪಂಚದಲ್ಲಿ ಆಗ್ತಾ ಇದೆ. ತತ್ವಗಳನ್ನ ಕಡಿಮೆ ಆಗಿಲ್ಲ. ಮಾಡುವುದೇನಪ್ಪ ನಾವು ವಿಚಾರ ಮಾಡ ಪರಮಾರ್ಥವನ್ನೇ ಮಾಡು. ತಿಳಿಯೋದು ಯಾವುದು ಅಂತ ವೇದಾಂತವನ್ನೇ ಆ ಪರಬ್ರಹ್ಮವನ್ನು ತಿಳಿದರೆ ಈ ಮನುಷ್ಯ ಜನ್ಮ ಬಂದು ಸಾರ್ಥಕತೆ ಆಗುತ್ತದೆ. ಇದರ ವಿಚಾರವನ್ನು ಕುರಿತು ಮುಂದಿನ ಪೂಜ್ಯರು ನಮ್ಮೆಲ್ಲರಿಗೂ ಉಪದೇಶ ಮಾಡಿ ಉದ್ಧಾರ ಮಾಡಿದಂತೆ ಈ ವಾಕೃತಿಯನ್ನು ಉಪಾದಕರಣ ಮಾಡಿ ಬರುತ್ತಾರೆ. ವಿಚಾರ ಸಾಹೇಬರು ಮಕ್ಕಳಿಗೆ ಆ ಪೂಜ್ಯರಿಂದ ಉಪದೇಶ ಸದ್ಗುರು ಶಿವಾನಂದ
ಶಿವಸ್ವರೂಪಗಳೇ ಶ್ರೇಷ್ಠವಾದಂಥ ಮನುಷ್ಯ ಜನ್ಮ ನಾವು ನಡ್ಕೊಂಡು ಬಂದಾಗ ಏನನ್ನು ತಿಳ್ಕೊಳ್ಳೋದು ಶಾಲೆ ಯಾವ ಶಾಲೆ ಅಥವಾ ಯಾವ ಶಾಲೆ ನಾವು ಬ್ರಹ್ಮವನ್ನು ತಿಳ್ಕೋಬೇಕು ಅಂತ. ಬ್ರಹ್ಮಂತಂದ್ರೆ ಈ ಇಡೀ ತೋರುವ ಬ್ರಹ್ಮಾಂಡಕ್ಕೆಲ್ಲ ಆಧಾರ ಮತ್ತು ನಮ್ಮದೇ ಸ್ವರೂಪವಾದ ಅದಕ್ಕೆ ಆತ್ಮ ಪರಮಾತ್ಮ ಅಂತಾರೆ. ನಮ್ಮದೇ ನಮಗೆ ಅಭಿರುಚಿರ್ತಂದ್ರೆ ಬ್ಯಾರಿ ಏನಾಗಿ ನಮಗೆ ಜ್ಞಾನ ಎಂದು ಅದನ್ನು ಫಲ ಇಲ್ಲ. ಎಲ್ಲ ಏನೆಲ್ಲ ಅರಿವು ಫಲವೇನಯ್ಯ ತಾನವಿಯದ ಜ್ಞಾನವಿಲ್ಲ ಅಜ್ಞಾನ ಅಂತ ಹೇಳ್ತಾರೆ. ತನ್ನೆಲ್ಲ ತಾನಿಯ ಜ್ಞಾನವನ್ನು ಕಲಿಯಲು ಬೇರೆಲ್ಲ ಅನುಭವಿಲ್ಲ. ಸ್ವಾಮ ಜ್ಞಾನ ಬೇರೆ ಜ್ಞಾನ ಉತ್ತಮ ಜ್ಞಾನವನ್ನು ಜ್ಞಾನ ಪ್ರಯೋಜನ ತನ್ನ ತಾನಿಯ ಜ್ಞಾನ ಇಲ್ಲ. ಬಹಳಷ್ಟು ಜನಗಳು ಬಹಳಷ್ಟು ವಿದ್ಯೆಗಳು ಸೃಷ್ಟಿಗಳು. ಆದರೆ ಅದರಿಂದ ನಮಗೆ ಉಪಯೋಗ ನಾವು ಮನುಷ್ಯರಾಗಿ ಬಂದಾಗ ನಮ್ಮ ಸ್ವರೂಪ ಬಗ್ಗೆ ನಮಗೆ ಜ್ಞಾನ ಇಲ್ಲ. ಉಳಿದೆಲ್ಲ ಜ್ಞಾನ ಉಪಯೋಗಿಲ್ಲ. ಮಾತು ಏನಿರ್ತದೆಯೋ ನಮ್ಮ ಜ್ಞಾನ ಏನಿರ್ತದೆಯೋ ಉಪಯೋಗ ಇಲ್ಲ. ನಮ್ಮ ಜ್ಞಾನ ನಮಗೆ ಉಪಯೋಗ ಅದು ನಮ್ಮ ಜ್ಞಾನ ಅದು ಜ್ಞಾನ ಪರಮಾತ್ಮ ಜ್ಞಾನ ಅಂತಂದ್ರೆ ಅದನ್ನೇನಂದ್ರೆ ಸಮರ್ಪಣೆ ಮಾತು ಸಂಘಗಳಾಗ್ತದೆ. ಇಂಥ ಸದ್ಗುರುಗಳಿಗೆ ಶರಣಾಗಬೇಕಾಗ್ತದೆ. ಇಂಥ ಪುಣ್ಯದ ಕಾರ್ಯಗಳನ್ನು ಮಾಡ್ತಾ 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 ನಮ್ಮ ಹೃದಯದಲ್ಲಿದ್ದಂಥ ಕಲ್ಮಶ ಎಲ್ಲ ಅಂತಂದ್ರೆ ಅವಾಗ ಸದ್ಗುರುಗಳ ಕೃಪೆಯಿಂದ ನಾನು ಯಾರು ಅಂತ ಜ್ಞಾನ ಆಗಲಿಕ್ಕೆ ಸಾಧ್ಯ. ಉದ್ಧಾರ ಬರಸಲಾಗಿದ್ದಾರೆ. ಅವನಿಗೆ ಇಬ್ಬರು ಮಕ್ಕಳು, ಒಬ್ಬ ಶ್ವೇತಕೆಯು ಒಬ್ಬ ನಚಿಕೇತ. ಅವರಿಬ್ಬರು ಮಾತ್ರ ಇಷ್ಟವಿಲ್ಲ. ಈ ಉದ್ಧಾರ ಮಹರ್ಷಿಯ ಮೊಮ್ಮಗ ಅಷ್ಟ ಪರಂಪರೆ. ಆ ಶ್ವೇತಕೆಯು ಸಾಹಿತ್ಯಕ್ಕೆ ಹೋಗ್ತಾನೆ. 12 ವರ್ಷ 15 ಮಾಡಿ ಬರ್ತಾನೆ. ಉದ್ಧಾರ ತಂದೆ ಕೇಳ್ತಾನೆ, ಏನಪ್ಪ ಎಲ್ಲ ಶಿಕ್ಷೆ ಮುಟ್ಕೊಳ್ತೀನಿ, ಏನನ್ನ ತಿಳ್ಕೊಂಡ್ರೆ ಎಲ್ಲನೂ ತಿಳ್ಕೊಂಡಾಗ ಆಗ್ತಾನೆ ಅಂತ ತಿಳ್ಕೊಳ್ಬೇಕು ನೋಡ್ತಾರೆ. ಏನ ಅಂತದೇ ತಿಳಿದ ಏನನ್ನ ತಿಳ್ಕೊಂಡ್ರೆ ಎಲ್ಲವನ್ನೂ ತಿಳ್ಕೊಂಡಾಗ ಆಗ್ತದೆ. ಮತ್ತೊಂದು ತಿಳಿಬೇಕು ಅಂತ ಅಪೇಕ್ಷೆ ಉಳಿಬಾರ್ದು. ಈಗ ಎಲ್ಲರಿಗೂ ಗೊತ್ತದ ಮಣ್ಣ ಮಣ್ಣಂತ ಮಡಿಕೆ ಮಾತಾಡ್ತೀವಿ. ಆಗ ಮಣ್ಣು ಬಿಟ್ಟು ಮಡಿಕೆ ಇರೋ ಎಲ್ಲರೂ ಮಣ್ಣ. ಈಗ ಮಾವಿನಕಾಯಿ ಏನು ಅದು ಮಣ್ಣ, ಬಾಳೆಕಾಯಿ ಅದು ಮಣ್ಣ, ನಮ್ಮ ಶರೀರ ಅದು ಮಣ್ಣ. ಪ್ರಪಂಚದಲ್ಲಿ ಮೂರು ವಸ್ತುಗಳಿಗೆ ಅವೆಲ್ಲರೂ ಮಣ್ಣ. ಅಂದ್ರೆ ನಾವು ಮೂರು ಸ್ವರೂಪ ನಮ್ಗೆ ತಿಳಿತಂದ್ರೆ ಈಗ ಅಗ್ನಿ ಮಾತುಕತೆ ಅಂತ ಮಾತಾಡ ಎಲ್ಲವೂ ಏನೈತಿ ಆತ್ಮ ಸ್ವರೂಪನೈತಿ. ಆದರೆ ನಾವೆಲ್ಲ ಉಳ್ಕೋಬೇಕು. ಅವಾಗ ಶ್ರೀಗಳು ಅಂತ ನಾಯಕ ವಿದ್ಯೆ ಕಟ್ಟಿಲ್ಲ. ಅವಾಗ ಉದ್ದಾರ ನೀವೇ ನನಗೆ ನಮ್ದು ಅವಾಗ ಸದಾ ಒಂದು ಪಾತ್ರ ನೀರು ತಂದಿರ್ತಾರೆ.
ಅದರೊಳಗೆ ಉಪ್ಪು ಹಾಕ್ತಾರೆ, ಉಪ್ಪು ಹಾಕ್ತಾರೆ, ಮೊದಲಿನ ಮಾಡ್ತಾರೆ. ಮತ್ತೆ ನಿನ್ನೆ ಇದ್ರೊಳಗೆ ಉಪ್ಪು ಹಾಕಿದ್ದೆ, ಉಪ್ಪು ಹಾಕಿದ್ದೆ ನೋಡ್ತಾನ ಉಪ್ಪು ಇರಲಿಲ್ಲ. ಅದ್ರ ಬರ್ತಕ್ಕಂಥ ರುಚಿ ನೋಡೋಣ ಅದೆಲ್ಲ ಉಪ್ಪು ಇರುತ್ತೆ, ಆದ್ರೆ ಉಪ್ಪಿನ ಉಪ್ಪಿನೊಳಗೆ ಅಂದ್ರೆ ನೀರಿನೊಳಗೆ ಉಪ್ಪಾಗಿ ಏಕಾಗ್ರತೆ. ನೀರು ಯಾವುದು ಉಪ್ಪು ಯಾವುದು ಸೇರಿಸಿ ಬರ್ತಕ್ಕಂಥ ಸಂದರ್ಭ ಹಂಗಾಗಿ ಆತ್ಮ ಸ್ವರೂಪಿಗೆ ನಡೆದಾಗ ತೋರು ಪ್ರಪಂಚವನ್ನು ಆತ್ಮ ಸ್ವರೂಪೆ ಅದು ನಮ್ಮನ್ನು ಬಿಟ್ಟು ಹೊರಗಿಲ್ಲ. ಆದರೆ ನಮಗೆ ಅದನ್ನು ಅರಿವಿರುವಂತ ನಾವು ಅನಾನುಭವಿಸುವುದರಿಂದ ನಾವು ಆರೋಪ ಮಾಡಿಕೊಂಡು ನಾನು ಉತ್ತಮ ನಾನು ಸಾಯವ ನಾನು ನೋವು ಬಂದಿದ್ದ ನಾನು ನೋವು ಬರ್ತದೆ ಇವು ಎಲ್ಲವುಗಳನ್ನು ಸಾಕ್ಷಿ ಸ್ವರೂಪಗಳಿರುವಂತ ನಾನು ಗೊತ್ತಾಗ್ತದೆ. ಯಾವಾಗ ನಿಮಗೆ ಆತ್ಮ ತಿಳಿದಿದೆ ಈ ಪಂಚಕೋಶ ಪರಿಸರದಲ್ಲಿರೋದ್ರ ಅನ್ನಮಯ ಪ್ರಾಣಮಯ ಮನೋಮಯ ವಿಜ್ಞಾನಮಯ ಆನಂದಮಯ ಹೇಳ್ಕೊಂಡ ಈ 5 ಕೋಶಗಳನ್ನು ಅರಿಯುವಂತ ಅರಿವು ನಾನೇ ಯಾವಾಗ ಗೊತ್ತಾಗ್ತದೆ ಅವಾಗ ಅದಕ್ಕೆ ಮನುಷ್ಯನಾಗಿರೋ ಶ್ರೇಷ್ಠವಾದ ಕರ್ತವ್ಯ ಏನಪ್ಪ ಅಂತಂದ್ರೆ ನಮ್ಮ ಬಗ್ಗೆ ನಾವು ನಮ್ಮ ಬಗ್ಗೆ ತಿಳ್ಕೊಬಹುದು. ಆ ಅನುಭವದೇ ಪರಮಾತ್ಮದೇ ಬ್ರಹ್ಮದೇ ಇವೆಲ್ಲವೂ ಬೇರೆ ಬೇರೆ ಶಬ್ದಗಳಿಂದ ನಿರ್ದೇಶನ ಮಾಡಿದ ಹೊರತಾಗಿ ಆ ಶ್ರೇಷ್ಠವಾದಂತಹ ತತ್ವವನ್ನ ನಾವು ಎಲ್ಲಿವರೆಗೆ ಎಲ್ಲಿವರೆಗೆ ನಮಗೆ ಸಾರ್ಥಕ ಆಗಲ್ಲ ಅಂತ ಮಾತನ್ನು ಹೇಳ್ತಾರೆ. ಯಾವ ಶಾಲೆ ನಾವು ಓದೋದಕ್ಕೂ ಶಾಲೆ ಅಂತ ಶಾಲೆ ಅಂತ ಜ್ಞಾನ ಸದ್ಗುಣ ನಾನು ತಾವು ಉದ್ದೇಶ ಓಂ ನಮೋ ಸದ್ರೂಪ ವಸ್ತುವೇ ಓಂ ನಮೋ ಚಿತ್ರೂಪ ವಸ್ತುವೇ ಓಂ ನಮೋ ಆನಂದ ವಸ್ತುವೇ ಶುದ್ಧ ಚೈತನ್ಯ ಓಂ ನಮೋ ನಿತ್ಯ ವಸ್ತುವೇ ಓಂ ನಮೋ ಶ್ರೀ ಗುರು ಸ್ಮರಿಸುವುದು ವಶಿಷ್ಠ ಮುನಿಯನ್ನು ಸ್ಮರಿಸುವುದು